ಜೈ ಭಾರತ್ ವಂದೇ ಮಾತರಂ. ಅಮೆರಿಕದಲ್ಲಿ ಫೈಲ್ ಬಿಡುಗಡೆಯಾಗಿದೆ. ಆದರೆ ಸಂಚಲನ ಸೃಷ್ಟಿಸಿದು ಭಾರತದಲ್ಲಿ. ಆ ಫೈಲ್ನಲ್ಲಿ ಪ್ರಧಾನಿ ಮೋದಿ ಅವರನ್ನ ಹೆಸರು ಕೂಡ ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗುತ್ತಿದೆ. ಹಾಗಾದರೆ ಏನು ಆ ವಿಚಾರ, ಅದರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಅಮೆರಿಕದಲ್ಲಿ ಎಪ್ಸ್ಟೀನ್ ಫೈಲ್ ಬಿಡುಗಡೆಯಾಗಿದೆ. ಈ ಎಪ್ಸ್ಟೀನ್ ಫೈಲಲ್ಲಿ ಪ್ರಧಾನಿ ಮೋದಿ ಅವರ ಹೆಸರು ಕೂಡ ಉಲ್ಲೇಖಿಸಲಾಗಿದೆ. ಹಾಗಾದರೆ ಎಪ್ಸ್ಟೀನ್ ಅಂದ್ರೆ ಯಾರು? ಎಪ್ಸ್ಟೀನ್ ಒಬ್ಬ ಅಪರಾಧಿ. ಇವನು ಲೈಂಗಿಕ ಅಪರಾಧಗಳನ್ನು ಮಾಡಿ ತಪ್ಪು ಮಾಡಿ ಸಿಕ್ಕಾಕಿಕೊಂಡು ಜೈಲಿಗೆ ಸೇರಿದ್ದ. ಹಲವು ಸೆಲೆಬ್ರಿಟಿಗಳಿಗೆ ಕೂಡ ಇವನು ಸೆಟ್ಟಿಂಗ್ ಮಾಡ್ತಿದ್ದ ಅಂತ ಸಾಬೀತು ಕೂಡ ಆಗಿದೆ. 2008ರಲ್ಲಿ ಮಕ್ಕಳ ಲೈಂಗಿಕ ಅಪರಾಧಗಳಿಗಾಗಿ ಶಿಕ್ಷೆಗೆ ಒಳಪಡಿಸಲಾಗಿತ್ತು. ಇವನು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಗುತ್ತಿದ್ದ. ಇನ್ನು 2019ರಲ್ಲಿ ಜೈಲಿನ ರೂಮಿನೊಳಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಇನ್ನು ಇವನಿಗೆ ಸಂಬಂಧಪಟ್ಟ ಕೆಲವು ಫೈಲ್ಗಳನ್ನು ಅಮೆರಿಕ ಬಿಡುಗಡೆ ಮಾಡಿದೆ. ಹಾಗಾದರೆ ಎಪ್ಸ್ಟೀನ್ ಏನ್ ಹೇಳಿದನೆಂದರೆ, 2017ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೇಲ್ ಪ್ರವಾಸ ಕೈಗೊಳ್ಳುತ್ತಾರೆ. ಅಮೆರಿಕ ಅಧ್ಯಕ್ಷರ ಅನುಕೂಲಕ್ಕಾಗಿ ನನ್ನ ಸಲಹೆ ಪಡೆದು ಇಸ್ರೇಲ್ನಲ್ಲಿ ಪ್ರಧಾನಿ ಮೋದಿ ಹಾಡಿದ್ದಾರೆ, ಹಾಗೆ ಕುಣಿದಿದ್ದಾರೆ ಅಂತ ಹೇಳಿದ್ದಾನೆ. ಇನ್ನು ಈ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಭಾರತ ಸರ್ಕಾರ, ಇದೊಂದು ಶುದ್ಧ ಸುಳ್ಳು. ಜೆಫ್ರಿ ಎಪ್ಸ್ಟೀನ್ನ ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಪಡೆದುಕೊಂಡಿಲ್ಲ. ಇದು ಸುಳ್ಳು ವದಂತಿ. ಈ ಆರೋಪವನ್ನು ನಾವು ತಿರಸ್ಕರಿಸುತ್ತೇವೆ ಅಂತ ಭಾರತ ಸರ್ಕಾರ ಹೇಳಿತ್ತು. ಈ ಸಂದರ್ಭದಲ್ಲಿ ಅಮೆರಿಕ ಈ ರೀತಿಯ ರಿಪೋರ್ಟ್ ಬಿಡುಗಡೆ ಮಾಡಿದ್ದು ಕೆಲವೊಂದು ಅನುಮಾನ ಮೂಡುತ್ತದೆ. ಭಾರತ ಸರ್ಕಾರ ಈಗಾಗಲೇ ಇದು ಸುಳ್ಳು ವಿಚಾರ ಅಂತ ಹೇಳಿದೆ. ಮತ್ತೊಂದು ಕಡೆ ಅಮೆರಿಕ ಪ್ರಧಾನಿ ಮೋದಿಯವರ ಹೆಸರು ಕೆಡಿಸಲು ಪ್ರಯತ್ನ ಪಡುತ್ತಿದ್ದಾರಾ ಅಂತ ಅನುಮಾನ ಮೂಡುತ್ತಿದೆ. ಅಮೆರಿಕ ಹೇಳಿದಾಗೆ ಭಾರತ ಕೇಳಲ್ಲ. ಇತ್ತೀಚೆಗೆ ಯುರೋಪ್ ರಾಷ್ಟ್ರದ ಜೊತೆ ಮದರ್ ಆಫ್ ಆಲ್ ಡೀಲ್ ಕೂಡ ಮಾಡಿತ್ತು. ಇನ್ನು ಇದೇ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಕೆನಡಾ ಅಧ್ಯಕ್ಷ ಭಾರತಕ್ಕೆ ಬಂದು ಅಲ್ಲಿಯೂ ಕೂಡ ಫ್ರೀ ಟ್ರೇಡ್ ಡೀಲ್ ನಡೆಯುವ ಸಾಧ್ಯತೆ ಇದೆ. ಇನ್ನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಭಾರತ ಫ್ರೀ ಟ್ರೇಡ್ ಡೀಲ್ ಮಾಡಿದೆ. ಇದನ್ನೆಲ್ಲ ಸಹಿಸಿಕೊಳ್ಳಲು ಆಗದ ಅಮೆರಿಕ ಈ ರೀತಿ ಮಾಡಿದೆಯಾ ಅಂತ ಒಂದು ಅನುಮಾನ ಮೂಡುತ್ತಿದೆ. ಈ ಒಂದು ವಿಚಾರವೇನಿದೆ, ಭಾರತದ ವಿರೋಧ ಪಕ್ಷಗಳಿಗೆ ಒಂಥರ ಆಹಾರ ಸಿಕ್ಕಿದಂತಾಗಿದೆ. ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷಗಳು ಈ ರಿಪೋರ್ಟ್ ಬಗ್ಗೆ ಸ್ಪಷ್ಟನೆ ಕೇಳುತ್ತಿದ್ದಾರೆ. ಅಮೆರಿಕದಿಂದ ಈ ರೀತಿಯ ರಿಪೋರ್ಟ್ ಬಿಡುಗಡೆಯಾಗಿದೆ. ಇದಕ್ಕೆ ಪ್ರಧಾನಿ ಮೋದಿ ಅವರ ಉತ್ತರವೇನು ಭಾರತದ ವಿರೋಧ ಪಕ್ಷಗಳು ಕೇಳುತ್ತಿದೆ.